So what's up guys, this is Jatin Patil. Welcome back to the new vlog. So as you saw in the previous vlog, I ended with the freedom ride. So actually other vlog render ಆಗ್ತೈತಿ ಈಗ, I mean export ಮಾಡ್ಕೊಳ್ಳೋನು. See, in process. So today the date is 21st of August. Actually ಈಗ ಟೈಮ್ ಆಗೈತಿ 2:30 and we are going to trip, like not exactly trip but ಒಂದೆರಡು ಕೆಲಸ ಇದಾವು, ಸೈಮಲ್ಟೇನಿಯಸ್ಲಿ ಟ್ರಿಪ್ ಆದೈತಿ ಹಂಗಂತ. ಸೊ ಗಾಡಿ ಬಿ ಬಂದಿದ್ದೀತಿ ಈಗ, ಹುಡುಗರು ಬೈಂದವರು ಕಾಲ್ ಮಾಡಿರಿ ಈಗ. ಆಸ್ ಯು ಕ್ಯಾನ್ ಸಿ ಈ ಕಡೆ ಐತಿ. ಸೊ ಈಗ ಹೊಂಟಿದಾವ ಈಗ ತೋರಿಸವು. ದೆನ್ ಬೇಸಿಕ್ಲಿ ನಾವು ಹೊಂಟಿದಾವ ಈಗ ಪುಣೆಗೆ. ಸೊ ಟೈಮ್ ಆಗಿತ್ತು ರಾತ್ರಿ 2:30. ಐ ಹೋಪ್ ಒಂದು 7 to 8 hours ರೀಚ್ ಆಗ್ತಾವಂತ. ಸ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಇತ್ತಲ್ಲ, ಅದಕ್ಕೆ ದೆನ್ ಪ್ಯಾಕಿಂಗ್ ಅದು ಆಗೈತಿ. ಜಸ್ಟ್ ಆ್ಯಕ್ಚುಲಿ ನಮ್ಮದು 2 ಗಂಟೆಗೆ ಬಿಡ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಇದು ಬಿಕಾಸ್ ಆಫ್ ದಿಸ್ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ. ಸೊ ಈಗೆಲ್ಲ ಆಗೈತಿ. ದೆನ್ ವಿ ಆರ್ ಲಿವಿಂಗ್. ಸೊ ಸಿ ಯು ಇನ್ ಕಾರ್. ಬಾಯ್. ಅಲ್ಲಿ ಆ ಕಡೆ ಹಚ್ಚಿದ ನಾಯಿ ಓದರ್ತಿತ್ಲ. ಹಾ ತಗೊಂಡ ಹೋಗಿ ಬರ್ತಾನ ಅಜ್ಜಿ. ಗೈಸ್, ದಿಸ್ ಇಸ್ ದ ರೈಡ್. ಹಿಡಿಸ್ತಾವಲ್ಲ. ಏ ಬಾಯ್, ಬಿಡು ನೋಡ್ರಪ್ಪ, ನಾವ್ ಹೊಂಟಿದೆವು. ಏ ನೀ ಹೊಂಟಿದ್ರೆ ನಂಗೆ ಗೊತ್ತಿದ್ದೀಗಪ್ಪ. हमारे यहाँ ऐसा ही होता है. Finally we left and the time is 3 o'clock, 3 AM. So around 7 hours ಆಗ್ತೈತಿ ನಮ್ಮ ಲೆಕ್ಕಲೆ. ಯಾಕಂದ್ರೆ ಸ್ವಲ್ಪ ಸೂರಜ್ ಇದ್ರೆ ಬಿ ಸ್ವಲ್ಪ ಸೌಕಾಸ ಹೋಗ್ಕೋಬೇಕು, ಯಾಕಂದ್ರೆ ನೈಟ್ ರೈಡ್ ಐತ್ಲ. ಅವು ಇಲ್ಲಿ ಲೋಕಲ್ ರೋಡ್ ಐತ್ಲ, ಜಗ್ತಾವ. ಅಂಡ್ ರೀಸೆಂಟ್ಲಿ ನಮ್ಮ ಕಡೆ ಮತ್ತೊಬ್ರು ಡ್ರೈವರ್ ಇದಾರು. ಆಕ್ಚುಲಿ 4 ಮಂದಿ ಡ್ರೈವರ್ ಇದಾವ ನಾವು, ಬಟ್ ಅದ್ರಾಗ ಒಬ್ಬ ವ್ಯಾಲಿಡ್ ಇಲ್ಲ ಲೀಗಲಿ, ಮತ್ತ ಒಬ್ಬ ಓಡಿಸ್ಬೋರ್ ಲೈಸೆನ್ಸ್ ಇದ್ರ ಬಿ. ವ್ಯಾಲಿಡ್ ಅಂದ್ರೆ 3 ಮಂದಿ, ನಾ, ಸಂಕೇತ, ಸೂರಜ, ಅವ ಇನ್ನೊಬ್ಬ ಏನ್ ಖರೀದವಲ್ಲ. ಅಂಡ್ ಸೊ ವಿ ಆರ್ ಟೇಕಿಂಗ್ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ. ಇಲ್ಲಿಂದ ಈ ಫಸ್ಟ್ ನಿಪ್ಪಾಣಿಗೆ ಹೋಗ್ಬೇಕು. ಅಂಡ್ ಇದು ನಮ್ದು Ertiga ಐತಿ, ಹೊಸದೈತಿ. ಸೊ CNG ಐತಿ, ಯಾಕಂದ್ರೆ ನಮ್ದು ಪೆಟ್ರೋಲ್ ಗಾಡಿ 2 ಇದ್ರೂ ತೊಗೊಂಡು ಹೊಂಟಿಲ್ಲ ನಾವ. ಯಾಕಂದ್ರೆ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪೆಟ್ರೋಲ್ ಪ್ರೈಸಸ್. ಅಂಡ್ ಯಾ, ಸೋ ಫಾರ್ ಸೋ ಗುಡ್. A few moments later. ರೋಣಿ ಬರುತ್ತ ಮಲಾಯಿ ಹೋಯ್ತು ಕುಲ್ಫಿ ಚಾಕ್ ಹೋಗ್ತಾನೆ. ಸೊ ಗೈಸ್, ನೋಡಿ ಟೋಲ್ನಾಗ ಈಗ ಜರ ಬೆಳತ ಅನ್ಸ್ಕೈತು. ಲೈಟ್ ಜೋರು ಕಹಾ ಸೆ ಆತೆ. ಸೊ ದ ಟೈಮ್ ಇಸ್ 3:40. ಕೊಗನೋಳಿ ಟೋಲ್ನಾಗ ಜಸ್ಟ್ ಕ್ರಾಸ್ ಮಾಡಿದವು. ಅಪ್ಪುಗೆ ಚಾ ಕೂಡ ಇದ್ದತ್ತು. ಅಪ್ಪು ಚಾಲು ಐತೆ ಅಲ್ಲಿ ಹೋಗುನು, ನಡ್ಕೋತ ಹೋಗ್ತಿ ಹೋಗಿ. 2000 years later. So what's up guys? So Satara cross ಆಗಿದವು. It's really good weather today. A few moments later. It's got a mark. ಖಾನ್ ಕಿತ್ತೀನಿ ಬಿಡುವ. ಖಾನ್ ಕಿತ್ತೀವಿ, ಖಾನ್ ಇದು ನೋಡೋದು ಅಲ್ಲಿ ಟ್ರೈನ್ ಗೈಸ್ ನೋಡ್ರಿ, ಇಲ್ಲಿ ಸುತ್ತರಾಜ್ ಹಬ್ಬ ಗಾಡಿ ಬಡಿಕ ಏನು ಒಬ್ಬರು ಮಲ್ಕೊಂಡರಿ. तेरा तो गेम बजाना पड़ेगा. ಸಂಕೇತರ ಪೂಳ ಹಿಂಗ ಅಡ್ಡ ಬಿದ್ದು ಬಿದ್ದಾರಿ. ನಾನು ಸೂರಜ್ ಅಟ್ಟೆ ಹೆಚ್ಚಿಗೆ ಗೈಸ್ ಪುಣೆ ಬಂದೈತಿ. ಖರೆ ಇವ್ರು ಯಾನ ಹೇಳುವಂತ ಅವರು
ಈಗ ಲೌಕರ್ ವಿಡಿಯೋ ಚಲೋ ಮಾಡೋಣ. ಮತ್ತೇನೋ ಬ್ಲಾಗರ್ ಅನ್ನ ಹಿಂಗ್ ಬಿಡದ್ರಿ ಕಣ್ಣ ಮೇಲೆ ತಕೊಂಡ ಹೇಳೋ ಅಂತ ಇಲ್ಲಿ ನೋಡು. आज के लिए फिलहाल इतना ही. So what's up guys? Good morning. Time is 12:51 actually. Good afternoon. So ನಾವು ಮಾರ್ನಿಂಗ್ ಏನ್ರ 9 ಗಂಟೆಗೆ ರೀಚ್ ಆದವು ಇಲ್ಲಿ. ಬಂದ ಸ್ವಲ್ಪ ಮಾಲ್ಗೆ ಬಂದ ಸೀಟ್ಗಳು ತಗೋತಾನ. ವೇಟ್ ಅ ಮಿನಿಟ್. ಸೊ ಯಾ ಮಾಲ್ಗೆ ಬಂದ ಮತ್ತೆ ಪಾರ್ಕಿಂಗ್ ಮಾಡಿದ್ದೆ ಎಕ್ಸಿಟ್ ಇತ್ತು. ಡನ್. ಸೊ ದೆನ್ ಈಗ ಹೊಂಟಿದವು. ಫಸ್ಟ್ ದಗಡು ಶೆಟ್ ಹೊಂಟಿದವು. ದಗಡು ಶೆಟ್ ಹಲ್ವಾಯಿ ಗಣಪತಿ. ದೆನ್ ಅಲ್ಲಿಂದ ಶನಿವಾರ ವಾಡ ಹೋಗ್ಬೇಕಂತ ಪ್ಲಾನ್ ಐತಿ. ನೋಡುನು ಪಾರ್ಕಿಂಗ್ ಎಲ್ಲಿ ಸಿದ್ವಿ ಅದ್ರ ಮ್ಯಾಗಿಂದ. ಈಗ ಜಸ್ಟ್ ಪಾರ್ಕಿಂಗ್ ಹೊರಗೆ ಬಂದು ಮಾಲ್ ಪಾರ್ಕಿಂಗ್ ನಿಂದ ಲೆಫ್ಟ್ 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 ಅಲ್ಲ. ಸೊ ಇದು ನಾವು ಈ ಮಾಲಿಗೆ ಬಂದಿದ್ದು. ನಾವು ಲಾಸ್ಟ್ ಟೈಮ್ ಪುಣೆ ಇಂಟರ್ನ್ಶಿಪ್ ಬಂದಿದ್ದಿಲ್ಲ, ಅವಾಗ ಬಿ ಮಾಲಿಗೆ ಬಂದಿದ್ದು. ನಾವು ವಿಸಿಟ್ ಮಾಡಿದ್ದು. ಡ್ರೈವ್ ಮಾಡಕದ ಓವರ್ ಆಲ್ ನನ್ ಲೆಕ್ಕಲೆ 300 ಕಿಲೋಮೀಟರ್ಸ್ ಐತಿ ಈಗ. 2000 years later. So what's up guys? Almost 2 hours later. So ಶನಿವಾರ ಒಳಗೆ ಬಂದವು. ಈಗ ಅಲ್ಲಿಂದ ಫಸ್ಟ್ ಪಾರ್ಕ್ ಮಾಡಿದ್ವು. ಅದ ನಾವ್ ಅಲ್ಲಿ CNG ತುಂಬಾಕ್ ಹೋಗಿದ್ದು. ಅಲ್ಲಿಂದ ಪಾರ್ಕ್ ಮಾಡಿದ್ವು. ಪಾರ್ಕ್ ಮಾಡಿ ಅಲ್ಲಿಂದ ದಗಡು ಶೆಟ್ಗೆ ಹೋದು. ಅಲ್ಲಿ ಸ್ವಲ್ಪ ವಿಡಿಯೋ ಅದು ಅಲೌಡ್ ಇಲ್ಲಾಗಿತ್ತು. ದೆನ್ ಅಲ್ಲಿ ಗಣಪತಿ ದಗಡು ಶೆಟ್ ದರ್ಶನ್ ತಗೊಂಡ ದೆನ್ ವಿ ಕೇಮ್ ಟು ಶನಿವಾರ ವಾಡ. 2 years ಬ್ಯಾಕ್ ಬಂದಿನ, ಬಟ್ ಅವಾಗ ವ್ಲಾಗಿಂಗ್ ಎಲ್ಲ ಮಾಡ್ಲತ್ತಿದ್ದು. ಸೊ ದಿಸ್ ಇಸ್ ಶನಿವಾರ ವಾಡ. ಸೂರಜ್ ಟೆಲ್ ಮೀ. ಮನಿ ಹೋಗ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಪ್ಪ ಮನಿಗೆ ಡ್ರೈವರ್ ಕರ್ಕೊಂಡ್ ಬಂದಿರಿ. ಡ್ರೈವರ್ ಪಗಾರ ಕೊಡುವರಿ ಹೊಟ್ಟಿಗೆ ಹಾಕರ ಅಲ್ಲಿ ನೀವು ವಡಾಪಾವ್ ತಿನ್ಸೋ ನೋಡು. ವಡಾಪ ಮುಂಜಾನೆ ತಿಂದಿಲ್ಲಕೋ. ಹಾ ಆಯ್ತಲ್ಲ, ಪಟಾಕ್ಲ ಅಂತ ಇವತ್ತಿನ ದಿವಸ ಮುಂಜಾನೆ ವಡಾಪ ಮತ್ತ ಹೇಯ್ ಬಂದ್ಬಿಡು. ಗಾಡಿ ಹೊಡ್ಯಾವ್ದಿ. ಸೊ ದಿಸ್ ಇಸ್ ದ ವ್ಯೂ. ಪಬ್ಲಿಕ್ ನೋಡ್ಬೋದು ನೀವು. ಸೊ ಈಗ ರೀಸೆಂಟ್ ದಾಗ ಮಾಡಿದಾರ ಕುರ್ಚಿ ಇದೆಲ್ಲ. ಐ ಗೆಸ್ ಅಂದ್ರ ಇದು ಮಾಡ್ತಿರ್ಬೇಕು ಇಲ್ಲಿ ಫಂಕ್ಷನ್ ಅದು ಏನ್ರ ಆಗ್ತಿರ್ಬೇಕು. ನೀರ್ ಲೈಟಿಂಗ್ ಶೋ ಲೈಟಿಂಗ್ ಶೋ ಐತೆ ಅದ. ಇವೆಲ್ಲ ನೀರು ಲೈಟಿಂಗ್ ಗೈಸ್ ದಿಸ್ ಇಸ್ ದ ವ್ಯೂ. ಹಿಂಗ ಪೂರ್ತಿ ಸ್ಕ್ವೇರ್ ಐತಿದ. ಅಂಡ್ ನಾವು ಇವತ್ತು ಮೆಸ್ಸಿನ ಫ್ಯಾನ್ ಆಗಿದಾವ. ಬಿಕಾಸ್ ಭಾಳ ಇದೈತಿ ಇಲ್ಲಿ. ಮಳೆ ಅಂತೂ ಇಲ್ಲ, ಹೀಟ್ ಭಾಳ ಐತಿ ಬಿಸಿಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಲೈಟ್ ಹಾಕೊಂಡ್ ಬಂದವು. ನಮ್ಮ ಪ್ಲಾನ್ ಇಲ್ಲಾಗಿತ್ತು. ಲಾಸ್ಟ್ ಮೂಮೆಂಟ್ ಪ್ಲಾನ್ ಆಗೋಣ. ದೆನ್ ಅದ ರಿಗೋಲ್ ಬಂದ್ಬಿಟ್ಟು ಬಾತರಿ ಕಟ್ಸ್ಕೊಳ್ಳಿಲ್ಲ. ಸೊ ಎಲ್ಲ ಫೋಟೋ ಶೂಟ್ ಅಲ್ಲಿ ನಡೆದೈತಿ. ನಮ್ಮ ಹುಡುಗರು ಬರ್ಕದ ಇಲ್ಲಿ. ಇದ ಟೋಟಲ್ ಹೆಂಗೈತಿ ಹೇಳು, ಪೂರ್ತಿ ಸ್ಕ್ವೇರ್ ಐತಿದ. ಪೇಶ್ವಾಸ್ ಟೈಮ್ದಾಗಿಂದ ಏಕೆಲ್ಲ ಐತಿದ. ಸೊ ನಂತರ ಸ್ವಲ್ಪ ಮಾಡಿಫೈ ಮಾಡಿದಾರು. ಬಟ್ ಮಾಡಿಫೈ ಇನ್ ದ ಸೆನ್ಸ್ ಆ ಕಾಲದಾಗ ಮಾಡಿಲ್ಲ, ಅವ್ರ ಇಟ್ಟಂಗಿಲ್ಲೇ ಮಾಡಿದಾರು. ಸೊ ಸಮ್ಟೈಮ್ಸ್ ಅದ ಸ್ವಲ್ಪ ಆಡ್ ಅನಿಸ್ತೈತಿ ಕಂಪೇರಿಟಿವ್ಲಿ. ಇದಾವು ಹಿಂಗ ಹಾದಿಗಳು ಇದಾವು ಬೇರೆ ಬೇರೆ ಕಡೆ ಕೆಳಗೆ ಹೋಗೋದು ಹಾದಿ. ಅಂಡ್ ಇಲ್ಲಿ ಪಾರ್ಕಿಂಗ್ ಐತಿ ತೋರ್ಸನು. ಇದು ಪಾರ್ಕಿಂಗ್ ಏರಿಯಾ ಅಲ್ಲ. ನಮ್ದು ಬೆಳಗಾವಿ ಅಷ್ಟೊಂದು ದೊಡ್ಡದಿಲ್ಲ, ಬಟ್ ಐತಿ ಒಂದು ಲೆವೆಲ್. ಯುದ್ಧ ಮಾಡೋದೈತಿ. ಜಂಜಸ್ ಗುಡಿ ಅಲ್ಪ. बात तो सही है. This is the view. ಇಲ್ಲಿ ಮ್ಯಾಮ್ ಮನೆಗೆ ಐತಿ. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ. ಹುಡುಗರು ಇಲ್ಲೇ ಅಂತ ಹೇಳ್ತಾವು. ಹಾಯ್ ಗೈಸ್. ಸೊ ಫೈನಲಿ ಗೈಸ್ 5 ಫ್ಲೋರ್ ಹತ್ತಿ ಮ್ಯಾಗ ಬಂದು ಪಾರ್ಕಿಂಗ್.
ಶನಿವಾರ ಒಡ ಮುಗಿಸ್ಕೊಂಡು ಬಂದು ಸ್ವಲ್ಪ ವಡಪಾವ್ ತಿಂದು ಹೊರಗೆ. ನಮ್ಮ ಗಾಡಿ ಪಾರ್ಕ್ ಐತಿ ಇಲ್ಲಿ, ಸಾರಿ ಇದಲ್ಲ ಹೆಚ್ಚು ಕಡೆದ ಪಾರ್ಕ್ ಐತಿ. ಹೋಗಿ ಬರುಸ್ತಾನ ರಗಡ ಆಯ್ತು. ಆಲ್ಮೋಸ್ಟ್ 5th ಫ್ಲೋರ್ದಾಗ ಇದಾವ ನಾವು ಈಗ. ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಇಷ್ಟು ಪ್ರಾಬ್ಲಮ್ ಐತ್ಲ, ಭಾಳ ಪ್ರಾಬ್ಲಮ್ ಐತಿ. ಸೊ ಈಗ ಸ್ವಲ್ಪ ನೀರೆಲ್ಲ ಕುಡ್ದ ಮಾಡಿ ಫ್ರೆಶ್ ಅದು ಆತವು, ದೆನ್ ವಿಲ್ ಮೀಟ್. ಓಕೆ, ಸೊ ಹಾಯ್ ಗೈಸ್. ಸೊ ಈಗ FC ರೋಡ್ ಅಜ್ಜನ್ ನೋಡ್ರಿ ವಿಡಿಯೋ ನೋಡ್ಕದ ಕಾರ್ದಾಗ ಫರ್ಗ್ಯೂಸನ್ ಕಾಲೇಜ್ ಇಲ್ಲಿಂದ ಸ್ಟ್ರೇಟ್ ನಾವು ಇದಕ್ಕೆ ಹಿಂಜಾವಡಿ ಫೇಸ್ 3 ಹೊಂಟಿದಾಗ. ಸೊ ಸೊ ಗೈಸ್ ರೀಚ್ಡ್ ದೀಪುದಾಸ್ ಅಪಾರ್ಟ್ಮೆಂಟ್. ಸೊ ಈಗೆಲ್ಲ ಫ್ರೆಶ್ ಆಗ್ತಾವು, ಬ್ಯಾಗ್ ತೊಗೊಂಡು ಹೊಂಟಿದವು. ಸೊ ಇವತ್ತು ರಾತ್ರಿ ಇಲ್ಲೇ ಹಾಲ್ಟ್ ಮಾಡಿ ಮುಂದಿನ ಪಯಣ ನಮ್ದು. ಸೊ ಐ ಥಿಂಕ್ ದಿಸ್ ವ್ಲಾಗ್ ಗೋನಾ ಬಿ ಸೋ ಲಾಂಗ್. ಸೊ ವಿಲ್ ಎಂಡ್ ದಿಸ್ ವ್ಲಾಗ್. ಯಾರು ನೀವು ಲಿಫ್ಟ್ ಬರೋದ ನಾ ಇದ್ರ ಬರ್ತಾರ, ಯಾರು ಫಸ್ಟ್ ಬರ್ತಾರ ನೋಡು. ಅದೇ ನಿಂಗೆ ಇನ್ನೂ ಇದಾಗಿಲ್ಲ ಆಮೇಲೆ. That's it for today, and see you in the next vlog. Bye bye. ಹಿಡ್ಕೊ ಎಂಡ್ ಮಾಡ್ತಾನ ವ್ಲಾಗ. ಕೆರಿ ಮರ ಹಿಡ್ಕೊಲ್ಲ, ವ್ಲಾಗ್ ಎಂಡ್ ಮಾಡ್ತಾನ.